ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿಯಿಂದ ದಾನಮ್ಮ ಬಸವರಾಜ್ ಕೆಂದುಳಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣು ಶರಣ. ಅಮ್ಮ, ಇವತ್ತು ಹುಬ್ಬಳ್ಳಿಯಿಂದ ಬಂದಿದ್ದೀರಾ. ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ನಾನ್ರಿ ದಿಢೀರ್ ಕೋಡ್ಬೇಳೆ ಮಾಡ್ತೀನಿ. ದಿಢೀರ್ ಕೋಡ್ಬೇಳೆನಾ? ಓಕೆ. ಇದು ಹುಬ್ಳಿ ಅಲ್ಲೆಲ್ಲ ಮಾಡುವಂತದ್ದ? ಇದು ಯಾವ ಕಡೆ ಮಾಡೋದು ಇದನ್ನ? ಬಿಜಾಪುರ ಸೈಡ್ ರೀ. ಖಾರ ಹುಣ್ಣಿಗೆ ಮಕ್ಕಳಿಗೆ ತಿನ್ನಾಕಾಯ್ತು, ಬಸವಣ್ಣ ನೈವೇದ್ಯಕ್ಕೆ ಕಂಪಲ್ಸರಿ ಕೋಡ್ಬೇಳೆ ಗಾರಿಗೆ ಎತ್ತ ಮಾಡ್ತಾರ್ರಿ. ಅದ್ ನೈವೇದ್ಯಕ್ಕೆ ಕಂಪಲ್ಸರಿ ಮಾಡಾಕಬೇಕ್ರಿ. ಮಂಡಿನ ಎತ್ತ ಪೂಜೆ ಮಾಡ್ತಾರ್ರಿ. ಅದೊಂದು ಹಬ್ಬ. ಬಿಜಾಪುರ ಸೈಡ್? ಬಿಜಾಪುರ ಸೈಡ್. ಬಿಜಾಪುರನ ಹುಬ್ಳಿನ? ನಾವು ಹುಟ್ಟಿ ಬೆಳೆದಿದ್ದೀರ ಬಿಜಾಪುರ ರೀ. ಸಿದ್ದೇಶ್ವರ ಅಪ್ಪಾರ ಆಶೀರ್ವಾದದ ನಮಗೆಲ್ಲ ಆಧ್ಯಾತ್ಮಿಕದ ಹೊಳೆಯನ್ನು ಹರಿಸ್ಯಾರಿ. ನಮ್ಮನ್ನ ಆಧ್ಯಾತ್ಮಿಕದಲ್ಲಿ ಬಹಳ ಎಲ್ಲ ಮಾರ್ಗದರ್ಶನ ಮಾಡ್ಯಾರಿ. ಅವರು ತಂದೆ ಅಂದ್ರು ಅವರೇ, ತಾಯಿ ಅಂದ್ರು ಅವರೇ. ನಾವು ಹೇಗೆ ಸುಸಂಸ್ಕೃತವಾಗಿ ಬೆಳೆಸ್ಬೇಕಂತೇಳಿ ನಮ್ಗೆಲ್ಲ ಮಾರ್ಗದರ್ಶನ ಮಾಡ್ಯಾರಿ. ಬಸವಣ್ಣ ಹುಟ್ಟಿದ್ದು ನಮ್ಮ ಊರಾಗ, ಈಗ ಅದಕ್ಕೆ ಬಾಗಲಕೋಟೆ ಜಿಲ್ಲಾ ಅಂತ ಆಗೈತ್ರಿ. ಬಸವಣ್ಣ ಸಿದ್ದೇಶ್ವರ ಅಪ್ಪ ಅವರು, ಸಿದ್ದೇಶ್ವರ ಅಪ್ಪ ಅವ್ರಿಗೆ ಹ್ಞೂ ರೀ. ಅವ್ರು ಮುಂಜಾನೆ 4 ಗಂಟೆಗೆ ವಾಕಿಂಗ್ ಹೋಗ್ಬೇಕಾದ್ರೆ, ಸಂತೋಷ ಬಿಡ್ಬೇಕಾದ್ರೆ 5 ಗಂಟೆ ಒಳಗೆ ಮನೆ ಮುಂದೆ ರಂಗೋಲಿ ಹಾಕಿ ಚಳಿ ಹೊಡೋದು, ನಾವು ಒಳ್ಳೆ ಹಾಡ್ಕೋತ ಮಾಡ್ತಿದ್ರೆ ಅವ್ರು ವಾಕಿಂಗ್ ಹೋಗ್ತಿರ್ತಾರೆ. ಅವ್ರ ಖುಷಿ ಆದ್ರೆ ನಮ್ಗೆ ಅವ್ರ ಆಶೀರ್ವಾದ ಹೆಂಗೆ ಬರ್ತದಂದ್ರಿ, ವರ್ತಿ ನೀರು ಬಂದಂಗೆ ಬರ್ತೈತ್ರಿ. ಅಮ್ಮ, ಇವಾಗ ಈ ದಿಢೀರ್ ಕೋಡ್ಬೇಳೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳಿ? ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಮೆಣಸು, ಎಳ್ಳು, ಜೀರಿಗೆ, ಹಸೆಕಾಯಿ, ಅಜ್ವಾನು, ಉಪ್ಪು, ಅರಿಶಿನ ಪುಡಿ, ಕರಿಬೇವು. ಓಕೆ. ಇದಿಷ್ಟಲ್ಲಿ ದಿಢೀರ್ ಕೋಡ್ಬೇಳೆ ಮಾಡೋದಲ್ವಾ? ಓಕೆ ಓಕೆ ಸರಿ. ಫಸ್ಟಿಗೆ ಏನು ಬೇಕು, ಏನು ಮಾಡ್ಕೋತೀರಾ? ಫಸ್ಟಿಗೆ ಇವನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕ್ರಿ. ಹೌದಾ? ಮಿಕ್ಸಿ ಜಾರ್ ಕೊಡ್ಲಾ? ಹಾಂ. ಹಸಿಕಾಯಿ ಕೊಡ್ರಿ. ಫಸ್ಟಿಗೆ ಏನು, ಮೆಣಸಿನಕಾಯಿನಾ? ಹಸಿ ಮೆಣಸಿನಕಾಯಿ. ಎಷ್ಟು, 1-2 ತೊಗೊಂಡಿದ್ದೀರಾ ಅಷ್ಟೇನಾ? ಸರಿ ಸರಿ. ಮೆಣಸಿನಕಾಯಿ ಕೊಡ್ರಿ. ಕಾಳು ಮೆಣಸು. ಓಕೆ. 1 ಟೀ ಸ್ಪೂನ್ ರೀ. 1 ಟೀ ಸ್ಪೂನ್ ಕಾಳು. ಓಕೆ. ಮತ್ತೆ ಜೀರಿಗೆ ಕೊಡ್ರಿ. ಜೀರಿಗೆ 1 ಸ್ಪೂನ್ ರೀ. 1 ಸ್ಪೂನ್ ಬೇಕಾಗುತ್ತಾ? ಮತ್ತೆ ಅಜ್ವಾನು ನಾವು ಹಿಟ್ಟು ನಾದ ಮುಂದೆ ಆಮೇಲೆ ಹಾಕೊಳ್ಳೋಣ ಅಲ್ವಾ? ಸರಿ. ಕೊತ್ತಂಬರಿ ಸೊಪ್ಪು ರೀ. ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕ್ಬಿಡ್ತೀರಾ? ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು, ಒಂದು 1/4 ಬೌಲ್ ಇಟ್ಕೊಂಡಿದ್ದೀರಾ. ಮತ್ತೆ ಕರಿಬೇವು ಸೊಪ್ಪು ಕೊಡ್ರಿ. ಅದೆಷ್ಟು ಹಾಕ್ತೀರಾ? ಸಾಕಾ? ರುಚಿಗೆ ಎಷ್ಟು ಬೇಕೋ ಅಷ್ಟು ಅಂತ 1-2 ಸತಿ ಹಾಕುವಷ್ಟು, 1/4 ಬೌಲ್ ಅಷ್ಟು ಹಾಕಿದ್ರಿ. ಮತ್ತೆ ಉಪ್ಪು ಕೊಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಇನ್ನೇನಾದ್ರೂ ಹಾಕಕ್ಕಿದ್ಯಾ ಮಿಕ್ಸಿಗೆ? ಇಲ್ಲ. ಇದಿಷ್ಟ ಗ್ರೈಂಡ್ ಮಾಡ್ಕೊಡ್ರಿ. ಇದನ್ನ ನೀರು ಹಾಕ್ಬೇಕಾ? ಹಾಂ, ಒಂದು ಸ್ವಲ್ಪ ಚೂರು ಅದು ಇದು ಚೆನ್ನಾಗಿ ಪೇಸ್ಟ್ ಥರ ಆಗ್ಬೇಕಲ್ರಿ, ಲಟ್ಟಿಸ್ತೀವಲ್ರಿ. ಸರಿ ಸರಿ. ಸೊ ಚೆನ್ನಾಗಿ ನುಣ್ಣಗಾಗಬೇಕು. ಪೇಸ್ಟ್ ಮಾಡಿ ಕೊಡ್ತೀನಿ ಇವಾಗ. ನೋಡಿ ಆಗಿದೆಯಾ ಅಂತ ನೋಡ್ತೀರಾ? ಹಾಂ, ಚೆನ್ನಾಗಾಗಿದೆ. ಸಾಕಲ್ವಾ? ಮತ್ತೆ ಈಗ ಏನು ಮಾಡ್ತೀರಾ? ಈಗ 5 ಹಿಟ್ಟು ತಗೋಬೇಕು. ಹಿಟ್ಟು ತಗೋಬೇಕಾ? 1 ಬೌಲ್ ಕೊಡ್ಲಾ? ಯಾವ್ಯಾವ ಹಿಟ್ಟು ಇದು ಹಿಟ್ಟು ಕೇಳಿ ಕೊಡ್ತೀನಿ. ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಯಾವ್ದು ಇದರಲ್ಲಿ? ಎಲ್ಲ ಹಿಟ್ಟುಗಳು ಒಂದೇ ತರ ಕಾಣ್ತಾ ಇದೆ. ಮತ್ತೆ ನೀವೇನ್ ಮಾಡ್ತೀರಮ್ಮ? ಈಗ ಎಲ್ಲ ಏನದು ಮನೇಲಿ ಯಾರೆಲ್ಲ ಇದ್ದೀರಾ? ನಿಮ್ಮ ಬಗ್ಗೆ ಹೇಳಿ. ನಮ್ಮ ಮನೆಯಲ್ಲಿ ನಮ್ಮ ಸೊಸಿ ಮೆಡಿಕಲ್ ಆಫೀಸರ್ ಅದಾಳ್ರಿ. ಸೊಸೆನಾ? ಮಗ ಡಾಕ್ಟರ್ ಅದಾರ್ರಿ. ಇದೆಷ್ಟು? ಒಂದೊಂದು ಅರ್ಧ ಬೌಲಾ ಎಲ್ಲ ಹಿಟ್ಟುಗಳು? ಗೋಧಿ ಹಿಟ್ಟು ಹಾಕಿದ್ರಿ ಅರ್ಧ? ಗೋಧಿ ಹಿಟ್ಟು ರೀ. ಜೋಳದ ಹಿಟ್ಟು ಅರ್ಧ ರೀ. ಅಕ್ಕಿ ಹಿಟ್ಟು ಸ್ವಲ್ಪ ರೀ. ಇದು ಎಲ್ಲ ಏನು ಪ್ರಮಾಣ? ಎಲ್ಲ ಅರ್ಧ ಒಂದೇ ಸೇಮ್? ಉದ್ದಿನ ಹಿಟ್ಟು ಸ್ವಲ್ಪ ಹಾಕ್ತೀನಿ ರೀ, ಕಡ್ಲಿ ಹಿಟ್ಟು ಸ್ವಲ್ಪ ಹಾಕ್ತೀನಿ ರೀ. ಇವು ಅಕ್ಕಿ, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಸಮ ಪ್ರಮಾಣದಲ್ಲಿ. ಓಕೆ ಓಕೆ ಸರಿ. ಉದ್ದಿನ ಹಿಟ್ಟು 2 ಸ್ಪೂನ್ ಸಾಕಾಗತ್ತಾ? ಸಾಕ್ರಿ. ಕಡಲೆ ಹಿಟ್ಟು ಭಾಳ ಆದ್ರೆ ಸ್ವಲ್ಪ ಬಿರುಸಾಗ್ತಾವ್ರಿ. ಅದಕ್ಕೆ ಸ್ವಲ್ಪ ಉದ್ದಿಟ್ಟು ಮತ್ತೆ ಕಡಲೆ ಹಿಟ್ಟು 2 ಚಮಚ ಸಾಕ್ರಿ. ಭಾಳ ಹಾಕಿದ್ರೆ ಸ್ವಲ್ಪ ಬಿರುಸಾಗ್ತಾವ್ರಿ. ಮತ್ತೆ ಓಂ ಕಾಳು ರೀ. ಇವು
ಕುಟ್ಟಿ ಹಾಕೋದಕ್ಕಿಂತ ರೀ ನಮ್ಮ ಸೈಡ್ ರೀ ಈ ರೀತಿ ಹಿಂಗ ತಿಕ್ಕಿ ಹಾಕಿದ್ರ ವಾಸನೆ ಬರ್ತದ್ರಿ. ಅದು ಮಿಕ್ಸಿಗೆ ಹಾಕಲ್ರಿ ನಮ್ಮ ಕಡೆ. ಗಮ್ ಅಂತ ಪರಿಮಳ ಬರುತ್ತೆ. ಇದ್ರದ್ದು ಏನೇನ ರೀ ಕರಿಬೇವನ ಹಂಗ ರೀ, ಅವನ್ನ ಕಟ್ ಮಾಡಿದ್ರೆ ಬೇರೆನ ರೀ, ಕೈಲೇ ಹರಿದು ಹಾಕ್ತಾರಲ್ರಿ ಅದ್ರ ವಾಸನೆನೇ ಬೇರೆ ರೀ. ಓಕೆ, ಹಂಗೆ ಹಾಕ್ಬಿಡೋದು. ಮತ್ತೆ ಜೀರಿಗೆ ಅಂತೂ ಮಿಕ್ಸಿ ಹಾಕಿವ್ರಿ. ಒಂದ್ ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಬಾಯಿಗೆ ಒಂದು ಜೀರಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಎಳ್ಳು ತಮಗೆ ಎಷ್ಟು ಬೇಕು ಅಷ್ಟು ಹಾಕಿ, ನಾವಂತೂ ಜಾಸ್ತಿನೇ ಹಾಕ್ತಿವ್ರಿ. ಎಳ್ಳು ಬಹಳ ಉಪಯೋಗಿಸ್ತೀರಾ? ಎಲ್ಲದಕ್ಕೂ ಎಳ್ಳು ಬೇಕೇ, ಎಳ್ಳು ಬೇಕ್ರಿ. ಎಳ್ಳು ಇಲ್ಲಾರ್ದೆ ಅಡಿಗೆ ಅಡಿಗೆನೇ ಇಲ್ಲ ಅಂತ. ಇಲ್ರಿ. ಅರಿಶಿನ ಪುಡಿ ಕೊಡ್ರಿ. ಎಳ್ಳು ಮತ್ತೆ ಆರೋಗ್ಯಕ್ಕೂ ಬಹಳ ಒಳ್ಳೇದು. ಈ ಕಡೆ ಸ್ವಲ್ಪ ಎಲ್ಲ ಕಡಿಮೆ ಉಪಯೋಗಿಸ್ತಾರೆ. ಜಾನಪದ ಹಾಡೋದ್ರಿ. ಹೌದಾ? ಬೆಳಗಾಗಿ ಎದ್ದು ನಾ ಯಾರ ನೆನೆಯಲೆ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ನೆನೆದೇನ. ಹಿಂಗ್ರಿ ಎಳ್ಳಿನ ಮಹತ್ವ ಭಾಳ ಅದ್ರಿ. ಮಹತ್ವ ನೋಡಿ, ಜಾನಪದ ಗೀತೆಯಲ್ಲೂ ಅದೊಂದು ಇದೆ, ಎಳ್ಳಿನ ಬಗ್ಗೆ ಒಂದು ಸೊಗಡಿದೆ, ಅದ್ರ ಮಹತ್ವ ಇದೆ. ಬಹಳ ಒಳ್ಳೇದಂತ ಆರೋಗ್ಯಕ್ಕೆ ಎಳ್ಳು ಅಲ್ವಾ? ಮತ್ತೆ ನೀರ್ ಕೊಡ್ರಿ. ನೀವು ಚೆನ್ನಾಗಿ ಹಾಡು ಹೇಳ್ತೀರಾ. ಸಡನ್ ಆಗಿ ಒಂದು ಹಾಡು ನೆನ್ಪು ಬಂದ್ಬಿಡ್ತು ನೋಡಿ, ಎಷ್ಟು ಚೆನ್ನಾಗಿದೆ ವಾಯ್ಸ್ ಎಲ್ಲ. ನೋಡ್ರಿ ನಮ್ಗೆ ಸಿದ್ದೇಶ್ವರಪ್ಪರ ಆಶೀರ್ವಾದ ರೀ, ಅವ್ರ ಸ್ಫೂರ್ತಿ ಕೊಟ್ಟಾರ್ರಿ ನಮಗೆಲ್ಲ ಭಾಳ ರೀ. ನಮ್ಮಂತ ಕಿರು ಕಲಾವಿದರಿಗೆ ಸ್ಫೂರ್ತಿ ಕೊಡೋದ್ರಿ, ಸಂತೋಷ ಕೊಡೋದ್ರಿ, ಅವಕಾಶ ಕೊಡೋದ್ರಿ. ಅವ್ರ ಪ್ರವಚನ ಎಲ್ಲಿ ಇರ್ತದಲ್ರಿ ಅಲ್ಲಿ ಹೋಗಿರ್ತೀವಲ್ರಿ, ನಾವು ಹೋಗುದೇ ಇರ್ಲಿ, ಹಂಗೆ ಇರ್ಲಿ, ಹಂಗೆ ಹಾಕಿ. ಸರಿ, ಹಾಕ್ಬಿಡಿ. ಬೀಳಲ್ಲ. ಒಂದು ಬೌಲಲ್ಲಿ ಕೊಡ್ಲಾ? ಇಲ್ರಿ, ಸ್ವಲ್ಪ ಹಾಕಿ, ಎಷ್ಟು ಬೇಕೋ ಅಷ್ಟು ಹಾಕೊಂಬಿಡಿ. ಸೊ ನೀವು ಹಾಡೆಲ್ಲ ಹೇಳ್ತೀರಾ, ಯಾವ ಥರ ಏನು, ಯಾವ ಥರ? ನಾನಾಗ ಮಾತಾಡಿದೆ. ಈಗ ಮನೇಲಿ ಯಾರಿದ್ದೀರಾ, ನೀವೇನು ಮಾಡ್ತೀರಾ ಹೇಳಿ. ಮನೆಯಲ್ಲಿ ರೀ ನಮ್ಮ ಸೊಸಿ ಮೆಡಿಕಲ್ ಆಫೀಸರ್ ಅದಾಳ್ರಿ. ಹೇಳಿದ್ರಿ. ಮೊಮ್ಮಕ್ಕಳು ಅವರು CBSE ಓದ್ತಾರ್ರಿ. ಇಬ್ರು ಮಕ್ಳು, 4 ಮಂದಿ ರೀ. ಇಬ್ರು ಆಸ್ಟ್ರೇಲಿಯಾಗ ಅದಾರ್ರಿ. ಮಕ್ಕಳು 4? ಮಕ್ಕಳು 3 ಮಂದಿ ರೀ. 3 ಮಂದಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋದು. ನೀವು ಒಂದು ಸ್ಪೂನ್ ಹಾಕೊಂಡ್ರಾ ಮುಚ್ಚಿಟ್ಬಿಡಿ, ಅದು ತುಂಬಾ ಖಾರನೇ ಇದೆ ಅಲ್ವಾ? ಹೌದ್ರಿ, ಘಾಟ್ ಬರುತ್ತೆ. ಅದು ಬಿಜಾಪುರ ಸೈಡ್ ಐತ್ರಿ. ನೋಡಿ, ಅಲ್ಲಿಂದ ಘಾಟನ್ನ ಇಲ್ಲಿಗೆ ತಗೊಂಡಿದ್ದೀರಾ. ಜವಾರಿ ರೀ ಬಿಜಾಪುರ ಅಂದ್ರ ಕೃಷಿ ಪ್ರಧಾನ ಊರ್ರಿ ಅದು. ಹೌದು ಹೌದು. ಇಲ್ಲಿಂದೆಲ್ಲ ಮೆಣಸಿನ್ಕಾಯಿ ಅಷ್ಟು ಘಾಟ್ ಇರಲ್ಲ ಬಿಡಿ. ಇರಲ್ರಿ. ಇರಂಗಿಲ್ಲ. ಮತ್ತೆ ಏನ್ ಬೇಕು? ನೀರಾ? 1 ನಿಮಿಷ. ನೀವು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮತ್ತೆ ಜಾನಪದ ಹಾಡುಗಳೆಲ್ಲ ಹೇಳ್ತಾ ಇರ್ತೀರಾ ಹೇಗೆ? ಚೆನ್ನಾಗಿ ಹಾಡ್ತಾರ್ರಿ ನಮ್ಮ ಮನೆಯವ್ರಿ. ನಿಮ್ಮ ಮನೆಯವ್ರು ಚೆನ್ನಾಗಿ ಹಾಡು ಹೇಳ್ತಾರಾ? ಏನ್ ಮಾಡ್ತಾರೆ ಮನೆಯವರು? ಅವರು ಪ್ರಿನ್ಸಿಪಾಲ್ ಇದ್ರಿ ರಬಕೈ ಒಳಗೆ ಮೊದಲ್ರಿ. ರಿಟೈರ್ಡ್ ಆಗನ ಈಗ ಬಸವ ಟಿವಿಗೆ ವಚನ ಶ್ರೀಗಂಧರಿ, ಜಾನಪದ ಹಾಡ್ರಿ, ಎಲ್ಲ ನಮ್ಮನೆ ಭಕ್ತಿ ಗೀತೆ ರೀ. ಮತ್ತು ಯಾರಿಗಾರ ಸನ್ಮಾನ ಮಾಡೋದಿತ್ತಂದ್ರೆ ಸನ್ಮಾನ ಹಾಡ್ರಿ. ಎಲ್ಲ ರೀತಿ ಕಾರ್ಯಕ್ರಮ. ಆರೋಗ್ಯ ಅಂದ್ರೆ ಗಿಡ ಹಚ್ಚೋರಿದ್ರಂದ್ರೆ ಅವ್ರು ಕರೆದಿರ್ತಾರ್ರಿ ವನ ಮಹೋತ್ಸವ ಮಾಡೋ ಮುಂದೆ. ಯಾವ್ಯಾವ ಕಾರ್ಯಕ್ರಮಕ್ಕೆ ಹಾಡ ಬರ್ಕೊಂಡು ಹೋಗ್ಬಿಡ್ತಾರ್ರಿ. ಅಷ್ಟೊಂದು ಟ್ಯಾಲೆಂಟ್ ಇದೆ ಅಂತ. ಮೊನ್ನೆ ಕಣ್ಣಿನ ಡಾಕ್ಟರ್ ಅವರು ಆಪರೇಷನ್ ಅದು ಏನೋ ದೊಡ್ಡದೊಂದು ದವಾಖಾನೆ ತೆಗದ್ರಿ. ಅದನ್ನ ಹೋಗು ನಡಿ ತಂಗಿ ನಾವು ಕಣ್ಣಿನ ದವಾಖಾನಿಗೆ ಅಂತ ಹಾಡಿದ್ರು. ಅವರೇ ಕಟ್ಬಿಟ್ಟಿದಾರ? ಅವರೇ ಕಟ್ಬಿಟ್ಟಾರ್ರಿ. ನೀವು ಹಾಕ್ತಿರಲ್ಲ ಬಸವ ಟಿ ಅವರು ಡೈಲಿ ಅದನ್ನ. ಅಂದ್ರೆ ಯಾವ ಸಂದರ್ಭಕ್ಕೆ ತಕ್ಕನಾಗೆ ಒಂದ್ ಹಾಡನ್ನ ರಚನೆ ಮಾಡ್ಕೊಂಡ್ಬಿಡ್ತಾರಿ. ಮದ್ವಿ ಇರ್ಲಿ, ಶುಭಾಶಯ ರೀ, ಎಲ್ಲಾ ರೀತಿ ಹಾಡ್ರಿ. ಅವ್ರ ಜೊತೆ ನಾವು ಹೋಗಿರ್ತೀವ್ರಿ. ನಮಗೂ ನಾನ ಒತ್ತಾಯದಿಂದ ನನಗೊಂದು ಚಾನ್ಸ್ ಕೊಡ್ರಿ ಅಂತ ಹೇಳಿ ಹಾಡ್ತೀನಿ. ಮೊನ್ನೆ ಬಸವ ಟಿವಿಯಾಗ ರೀ ನಮ್ಮ ಕೃಷ್ಣಪ್ಪನವ್ರಿ ಅವ್ರ ಅಮ್ಮ ಅವ್ರ ಹಾಡ್ತಿನತಾರ, ನೀವೊಂದು ಹಾಡು ಮಾತಾಡಿ ಚಾನ್ಸ್ ಕೊಟ್ರಿ. ನಮ್ಮ ಕಡೆಗೆ ಭಾಳ ಪ್ರೋತ್ಸಾಹ ಕೊಟ್ಟಾರಿ ಈ ಕೃಷ್ಣಪ್ಪನವ್ರಿ. ಹೇಗೆ ಏನ್ ಅನ್ಸುತ್ತೆ ನಿಮ್ಗೆ ಬಸವ ಟಿವಿ ಬಗ್ಗೆ ಇರ್ಲಿ, ಖಾನಾವಳಿ ಕಾರ್ಯಕ್ರಮ ಅಥವಾ ಬೇರೆ ಇನ್ಯಾವ ಕಾರ್ಯಕ್ರಮಗಳನ್ನ ನೋಡ್ತೀರಾ ಬಸವ ಚಾನಲ್? ಬಸವ ಟಿವಿ ಮುಂಜಾನೆ 6 ಗಂಟೆಗೆ ಹಚ್ಚಿದೇವ್ ಅಂದ್ರಿ ನಾವು 11 ತನ ಬಂದ ಮಾಡಂಗಿಲ್ರಿ ಎಲ್ಲ. ಯಾಕಂದ್ರೆ ನಮ್ಮನು ಬರ್ತಿರ್ತಾವ್ರಿ, ನಮ್ಮ ಊರಾಗಿನ ಹುಬ್ಬಳ್ಳಿ ಜನರು ಕಲಾಕಾರದ್ ಬರ್ತಿರ್ತದ್ರಿ. ಎಲ್ಲಾ ಶರಣರ ಚರಿತ್ರೆ ರೀ, ಮತ್ತೆ ಖಾನಾವಳಿ ಪ್ರೋಗ್ರಾಮ್ ರೀ, ಇವೆಲ್ಲ ನೋಡ್ತಿರ್ತೇವ್ರಿ. ನಾವು ಊಟ ಮಾಡೋ ಖಾನಾವಳಿ ಪ್ರೋಗ್ರಾಮ್ ಬರ್ತದಲ್ರಿ, ಇನ್ನಷ್ಟು ಉಣ್ಣಂಗ ಅನಿಸ್ತದ್ರಿ. ನೀವು ರುಚಿ ರುಚಿಯಾದ ಅಡಿಗೆ ಮಾಡ್ತಿರ್ತಿರಲ್ಲ, ಇಷ್ಟೊಂದು ಪ್ರೋತ್ಸಾಹ ಕೊಟ್ಟು ಮಾತಾಡ್ತಿರಲ್ಲ, ಖುಷಿಯಲ್ಲಿ ನೋಡ್ತಿರಲ್ಲ. ನೀವು ಮಾಡೋದ್ ನೋಡಿದ್ರೆ ಅರ್ಧ ಹೊಟ್ಟೆ ತುಂಬಿಡ್ತಾವ್ರಿ. ಹೌದಾ? ಹಂಗಂತ ಕಡಿಮೆ ತಿನ್ಬೇಡಿ, ಫುಲ್ ತಿನ್ಬಿಡಿ. ಅದೇ
ಭಾಳ ಚೆನ್ನಾಗಿ ನಡೆಸ್ಬಿಡ್ತೀರಿ. ನಿಮ್ಮಂತ ಈ ಪ್ರೋತ್ಸಾಹದಿಂದನೇ ಬಸವ ವಾಹಿನಿ ಈಗ ಇಷ್ಟು ಜನರಿಗೆ ತಲುಪ್ತಾ ಇದೆ, ಲಕ್ಷಾಂತರ ಜನಕ್ಕೆ. ಬಸವ ಟಿವಿ ಅಂದ್ರೆ ನಮ್ಗೆ ಒಳ್ಳೆ ಸಂಸ್ಕಾರ ಕೊಡೋ ಟಿವಿ ಒಂದಲ್ರಿ. ಹೌದು ಹಾನ್ರಿ. ನಾವು ಮತ್ತೆ ಎಷ್ಟೋ ವಚನ ಕಲ್ತೇವ್ರಿ, ಮತ್ತೆ ಪ್ರವಚನ ನಾವು ಎಲ್ಲಿ ಹೊರಗೆ ಹೋಗ್ಬೇಕು ಅನ್ಸಂಗೆ ಇಲ್ರಿ, ಯಾವ ಬಂದು ಬಳಗಬೇಕಾಗಿಲ್ಲ, ಏನು ಬೇಜಾರಲ್ರಿ. ಯಾವತ್ತೂ ನಮ್ಮಲ್ಲಿ ಸತ್ಸಂಗ ನಡೆದ ಏನೋ ಒಂದು ಆಶ್ರಮದಾಗ ಇದ್ದೀನಿ ಅಂತ ಅನಿಸ್ತದ್ರಿ ನನಗೆ. ಎಲ್ಲೆಲ್ಲೋ ದೂರ ದೂರ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತೆಲ್ಲ ಮನೆಯಲ್ಲೇ ಕೂತ್ಕೊಂಡು ಬಸವಾಟಿ 1 ಮಿನಿಟ್ ಲೈಟ್ ಹೋದ್ರೆ ಫೋನ್ ಮಾಡಿದ್ರೆ, ಅಮ್ಮ ಬಸವಾಟ ಏನೊಂದು 5 ಮಿನಿಟಿಗೆ ಲೈಟ್ ಸರಿಯಾಗ ಮಾಡ್ತೀನಮ್ಮ ಅಂತ ಅವ್ರು ಫೋನ್ ಮಾಡ್ಬಿಡ್ತಾರ್ರಿ. ಅವ್ರಿಗೆ ಗೊತ್ತೇ ರೀ ನಂದು ಫೋನ್ ಬರ್ತನದು. ಲೈಟ್ ಹೋದ ತಕ್ಷಣ ನಿಮ್ದು ಫೋನ್ ಬರುತ್ತೆ ಅಂತ ಅವ್ರಿಗೆ ಅಷ್ಟೊಂದ ನಮ್ಗೆ ಬಸವಾಟಿ ಬಹಳ ಖುಷಿ ಕೊಟ್ಟದ. ಇಷ್ಟು ಮಾತು ಹೇಳಿದ್ರಲ್ಲ, ನಮ್ಗೆ ನಮ್ಮ ಇದು ಟಿವಿದು ಬಗ್ಗೆ ಅದ್ರ ಬಗ್ಗೆ ಹೇಳಕ್ ಒಂದ್ ಪಿರಿಯಡ ಬೇಕು ಬಿಡ್ರಿ. ಬಹಳ ಸಂತೋಷ. ಇಷ್ಟು ಇದೇ ನಮ್ಗೆ ಒಂದು ದೊಡ್ಡ ಪ್ರೋತ್ಸಾಹ ಇನ್ನು ಮುಂದೆ ಬೆಳಿಲಿಕ್ಕೆ. ಅದಕ್ಕೆ ರೀ ನಾವು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟಿನ್ರಿ, ಇಷ್ಟು ದಿನ ನೀವು ಪ್ರಿನ್ಸಿಪಾಲ್ ಆಗಿ ಕಾಲೇಜ್ನಾಗ ಅದ್ರಿ, ಬಸವಾಟಿಗೆ ಹೆಂಗೋ ಅವ್ರು ಪ್ರೋತ್ಸಾಹ ಕೊಟ್ಟಾರ, ಅನುಕೂಲ ಮಾಡಿಕೊಟ್ಟಾರ. ನಾವು ಇವಾಗ ಹಿಟ್ಟನ್ನೆಲ್ಲ ನಾದಿ ನಂತರ ಕೋಡ್ಬಳೆ ಮಾಡೋದಲ್ವಾ? ಹಾಂ. ಓಕೆ. ಈಗ ಎಲ್ಲ ಹಿಟ್ಟನ್ನ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀರಲ್ವಾ? ಈಗ ಏನ್ ಮಾಡೋದು? ಈಗ ಚೆನ್ನಾಗಿ ಕೋಡ್ಬಳೆ ಮಾಡೋದ್ರಿ. ಚೆನ್ನಾಗಿ ಕೋಡ್ಬಳೆ ಮಾಡೋದು. ಓಕೆ. ಸೊ ಮನೇಲೆಲ್ಲ ಈಗ ಅಡಿಗೆ ಮಾಡ್ತೀರಾ ನೀವು? ಹೇಗೆ? ಹಾಂ ಮಾಡ್ತೀವಿ. ನಮ್ಮ ಸೊಸಿನೂ ಮಾಡ್ತಾರ್ರಿ. ನೀವು ಮಾಡ್ತೀರಾ ಈಗಲೂ? ಹ್ಞೂ ಅವ್ರು ಮಾಡ್ತಾರ್ರಿ. ಸೊಸಿ ಮಾಡ್ತಾರಿ, ಅವ್ರಿಗೆ ಕಾಲೇಜಿಗೆ ಹೋಗುದಿರ್ತದಲ್ರಿ, ಅವಾಗ ನಾ ಮಾಡ್ತೇನ್ರಿ. ಹೌದಾ? ಹ್ಞೂ ರೀ. ಅವರು ಏನೆಲ್ಲ ಸ್ಪೆಷಲ್ ಆಗಿ ಏನ್ ಮಾಡ್ತೀರಾ? ದಾನಮ್ಮ ಅವರು ಯಾವ್ದೆಲ್ಲ ಒಂದು ಸ್ಪೆಷಲಿಸ್ಟ್ ಅಂತ ಆಗಿದ್ದಾರೆ ಅಡಿಗೆಗಳಲ್ಲಿ, ಏನ್ ಮಾಡ್ತೀರಾ ನೀವು? ನಾವೆಲ್ಲ ಸ್ಪೆಷಲಿಸ್ಟ್ ಮಾಡ್ತಿದ್ದೇವ್ರಿ. ಈಗ ಸೊಸಿಗೆ ಕೊಟ್ಕೊಟ್ಟೇವ್ರಿ. ಅವ್ರ ಇನ್ಚಾರ್ಜ್. ಅವರು ನಮ್ಮ ಮೊಮ್ಮಕ್ಕಳು ಪಾನಿಪುರಿ ಅಂದ್ರೆ ಪಾನಿಪುರಿ ಮಾಡ್ತಾರ್ರಿ, ಗೋಡಂಬಿ ಹಾಕಿ. ಮಾಡ್ತೀರಾ? ನಾವೆಲ್ಲ ಒಬ್ಬಟ್ಟು ಕಂಪಲ್ಸರಿ, ಒಬ್ಬಟ್ರಿ, ರವೆ ಇಡ್ಲಿ, ಅಲ್ಲಿಂದ ಜೋಳದ ಹಿಟ್ಟಿನ ಹೋಳಿಗೆ ರೀ, ಮತ್ತೆ ಜೋಳದ ಹಿಟ್ಟಿನ ದೋಸೆ ರೀ, ಇವೆಲ್ಲ ಸ್ವಲ್ಪ ಹಳ್ಳಿ ಎಲ್ಲ ನಾ ಮಾಡ್ತೀನಿ ರೀ. ನಮ್ಮ ಸೊಸಿ ಆಧುನಿಕ ಇದೆಲ್ಲ ಮಾಡ್ತಾರ್ರಿ. ಮಕ್ಕಳಿಗೂ ಅಭ್ಯಾಸ ಹೇಳ್ತಾರ್ರಿ. ಮನೆಯವ್ರದ್ದು ಹಳೆ ಅಡಿಗೆ ಎಲ್ಲ ತಿಂತಾರ? ಅವ್ರಿಗೆ ಇಷ್ಟ ರೀ. ನಾವು ಅದೇ ಸೈಡ್ ಬೆಳೆದವ್ರಲ್ರಿ, ನಮ್ಗೆ ಇಷ್ಟ ರೀ. ಒಳ್ಳೆ ನಮ್ಗೆ ಅಪ್ಪಾರು ಸಿದ್ದೇಶ್ವರ ಅಪ್ಪಾರು ಹಿಂಗೆ ಸಾತ್ವಿಕ ಅಡಿಗೆ ಹೆಂಗೆ ಅನ್ನೋದು ಎಲ್ಲ ತಮ್ಮ ಪ್ರವಚನದಾಗ ಹೇಳಿ ನಮ್ಮನ್ನೆಲ್ಲ ತಯಾರು ಮಾಡ್ಯಾರ್ರಿ ಅವ್ರು. ಹ್ಞೂ ರೀ. ಹಾಗೆ ಸಾತ್ವಿಕ ಅಡಿಗೆಯಲ್ಲೇ ನೀವು? ಹಾಂ ರೀ. ನಾವು ಹಂಗಾರಿ. ಹಾಂ, ಏನೋ ಮೊಮ್ಮಕ್ಕಳು ಬೇಡಿದ್ರೆ ಬಾದಾಮ್ ಪುರಿ, ಪಾನಿಪುರಿ ಇವೆಲ್ಲ ಮಾಡ್ತಾಳ್ರಿ ನಮ್ಮ ಸೊಸಿ ಮಾಡ್ತಾರೆ. ಈಗಿನ ಮಕ್ಳಿಗೆ ಸ್ವಲ್ಪ ಬೇರೆ ರುಚಿನೂ ಬೇಕು ಅಂತ ಹೇಳ್ತಾರೆ, ಹೊರಗಡೆ ಎಲ್ಲ ನೋಡ್ತಾ ಇರ್ತಾರೆ. ಬೇಕಲ್ರಿ, ಅದನ್ನ ಮನೇಲೆ ಮಾಡ್ಬಿಟ್ಟು ಕೊಡ್ತೀರಾ? ಹೌನ್ರಿ. ಈಗ ಮೊನ್ನೆ ಕಾರುಣಿ ಬತ್ರಿ, ಕಂಪಲ್ಸರಿ ನಮ್ಮಲ್ಲಿ ಕೃಷಿ ಪ್ರಧಾನ ಊರಲ್ರಿ ಬಿಜಾಪುರ ಜಿಲ್ಲೆ ಅಂದ್ರ. ಅಲ್ಲಿ ಮಣ್ಣಿನ ಎತ್ತ ಪೂಜೆ ಮಾಡಿ ಕೋಡ್ಬೇಳೆ ಅಂತ ಮಾಡಿ ಮಣ್ಣಿನ ಎತ್ತಿಗೆ ನೈವೇದ್ಯ ಹಿಡಿತಾರ್ರಿ. ಇದು ಕಂಪಲ್ಸರಿ ಮಾಡಬೇಕ್ರಿ. ಬೆಲ್ಲದ ಗಾರಿಗೆ ಕೋಡ್ಬೇಳೆ. ಮತ್ತು ಮಕ್ಕಳಿಗೆ ನಡ್ಬರ್ಕು ಮಾಡ್ತೀವ್ರಿ, ಅವಕ್ಕೆ ಡಬ್ಬಿ ಕಟ್ಟಾಕತ್ ಹೇಳಿ ಶಾರ್ಟ್ ಬೇಕಿಗೆ ಬೇಕಾಗ್ತದ್ರಿ, ಮಾಡ್ತಾರೆ ನಮ್ಮ ಸೊಸಿ ಮಾಡ್ತಾರೆ. ಹ್ಞೂ. ನೀವು ಅದ್ರ ಜೊತೆಗೆ ನಿಮ್ದು ಎಲ್ಲ ಬೇರೆ ಬೇರೆ ಹಾಡ ಹೇಳೋದ್ರಿ. ಇನ್ನೇನು ಕಾರ್ಯಕ್ರಮ ಬೇರೆ ಎಲ್ಲ ಹೊರಗೆ ಹೋಗ್ತೀರಾ? ಹೊರಗೆ ಹೋಗ್ತೇವ್ರಿ. ಬಸವ ಕೇಂದ್ರ ಐತ್ರಿ, ಅಲ್ಲೆಲ್ಲ ವಚನ ಗೀತೆದೆಲ್ಲ ನಮ್ಗೆ ಪ್ರೋತ್ಸಾಹ ಕೊಟ್ಟು ಹಾಡಕ್ ಹೇಳ್ತಾರ್ರಿ. ವಚನ ಕೇಂದ್ರಕ್ಕೆ ಎಷ್ಟು ದಿನ ಪ್ರತಿ ತಿಂಗಳು ಇರುತ್ತಾ? ಹಾನ್ರಿ. ಪ್ರತಿ ತಿಂಗಳು ಮಹಿಳಾ ಮಂಡಳ ಕಾರ್ಯಕ್ರಮ ಇರ್ತದ್ರಿ. ಮತ್ತೆ ಶ್ರಾವಣದಾಗ ಮನೆಯಲ್ಲಿ ಶ್ರಾವಣ ಅಂತ ಇರ್ತದ್ರಿ, ಅವಾಗ ಹೋಗ್ತೇವ್ರಿ. ನಮ್ಗೆ ಹಾಡಕ್ಕೆ ಪ್ರೋತ್ಸಾಹ ಕೊಡ್ತಾರ್ರಿ, ವಚನ ಹಾಡಕ್ಕೆ. ಮತ್ತೆ ನಮ್ಮ ಮನೆಯವ್ರನ್ನು ಏನು ಸ್ವಂತ ಬರ್ದಿದ್ದು ಅವನು ಹಾಡಕ್ಕೆ ಪ್ರೋತ್ಸಾಹ, ಒಟ್ಟು ಕಲೆ ಪ್ರೋತ್ಸಾಹ ಕೊಟ್ಟಾರಿ ಬಸವ ಕೇಂದ್ರದವ್ರು. ನಾವು ಹುಬ್ಬಳ್ಳಿಗೆ ಬಂದ ನೋಡೋದು ಸಿದ್ಧಾರೂಢ ಆಶೀರ್ವಾದ ರೀ, ಮತ್ತು ಬಸವ ಕೇಂದ್ರ ಆಶೀರ್ವಾದ ಭಾಳ ಆಗೈತ್ರಿ ನಮ್ಗೆ. ಹ್ಞೂ ರೀ. ಸೊ ಇದನ್ನ ಕೋಡ್ಬಳೆನ ಈ ತರ ಮಾಡಿಟ್ಕೊಳ್ಳೋದ? ಎಲ್ಲ ಕೋಡ್ಬಳೆ ಅಂದ್ರೆ ಒಂದೊಂದೇ ಮಾಡ್ತಾರೆ. ಇದು ನೀವು ಮಕ್ಕಳಿಗೆ ಖುಷಿ ಆಗುತ್ತೆ. ನಾ ಮೊನ್ನೆ ಸ್ವಲ್ಪ ಗಡಿಬಿಡಿ ಇತ್ತಂದ್ರೆ ಪುರಿ ಟೈಪ್ ಲಟ್ಟಿಸಿ ಕೊಟ್ಟಿದ್ದೀನಿ ರೀ ಅವ್ರಿಗೆ ನಾಷ್ಟ ಮಾಡಕಂತ ಹೇಳಿ. ಮೊಮ್ಮಕ್ಕಳೆಲ್ಲ ಈ ಥರ ಬೇಕು. ಹಾಂ ರೀ, ಆ ಥರ ಅವ್ರಿಗೆ ಮಾಡ್ಕೊಡ್ತೀನಿ ರೀ. ನಮಗೆ ಬೇಕಾದ್ರೆ ನಾವು ಪುರಿ ಟೈಪ್ ಲಟ್ಟಿಸಿಕೊಂಡು ನಾಷ್ಟ ಮಾಡ್ತೀವಿ ರೀ. ಪೂರಿನೂ ಮಾಡ್ಬೋದ್ರಿ. ಹ್ಞೂ ರೀ. ಸರಿ, ಇದೆಲ್ಲದನ್ನು ಈ ಥರ ಸುರುಳಿ ಹಾಂ ರೀ. ಅಂದ್ರೆ ಈ ತರ ಮಾಡಿ ಮಣ್ಣಿನ ಎತ್ತೇನು ಪೂಜೆ ಮಾಡ್ತಾರಲ್ರಿ, ಆ ಕೋಡಿಗೆ ಹಾಕ್ತಾರ್ರಿ, ನೈವೇದ್ಯ ಹಿಡ್ತಾರ್ರಿ. ಸರಿ, ಅದಿಷ್ಟು ಆ ಥರನೇ ಮಾಡ್ಕೊಳ್ಬಿಡಿ.
ಇಲ್ಲ ಈ ತರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಿಡಿ. ನೀವು ಹೇಳ್ದಂಗೆ ಮಕ್ಕಳಿಗೆ ನೋಡಿದ ತಕ್ಷಣ ಏನಿದು ಏನೋ ಒಂದು ಸ್ಪೆಷಲ್ ಆಗಿದೆ ಅಂತ ಅನ್ಸುತ್ತೆ, ತಿನ್ನಕ್ ಖುಷಿ ಆಗುತ್ತೆ. ನಮ್ಮಲ್ಲಿ ಕಾರುಣಿಗೆ ಮಣ್ಣಿಂದ ಎತ್ತು ಪೂಜೆ ಮಾಡ್ತಾರಲ್ರಿ, ಅವು ಕೋಡಿ 2 ಕೋಡಿಗೆ ಈ ತರ ಹಾಕ್ತಾರ್ರಿ. ಅವು ಮಕ್ಕಳಿಗೆ ಒಂಥರ ಬಸವಣ್ಣಂದ ಹಿಂಗ್ ನೈವೇದ್ಯ ಹೇಳಿದಕ್ಕೆ ಅವಕ್ಕೂ ಕಾರುಣಿ ಹಬ್ಬದ ಒಂಥರ ಸೊಗಸ್ರಿ ಅದೊಂಥರ. ಇದೆಲ್ಲ ಮಾಡಿದ್ದೀರಲ್ವಾ? ಎಣ್ಣೆ ಕೈಬೇಕ್ರಿ. ಒಲೆ ಸ್ಟವ್ ಹಚ್ಕೊಂಬಿಡಿ, ಮತ್ತೆ ಎಣ್ಣೆ ಇಟ್ರಾಯ್ತು. ಅಲ್ಲಿ ಲೈಟರ್ ಅಲ್ಲಿ ಅದು ಎಣ್ಣೆ ಕಾಯ್ತಾ ಇರಲಿ. ಅವಾಗ ಒಂದ್ಸತಿ ದಿಢೀರ್ ಅಂತ ಎಳ್ಳು ಬಗ್ಗೆ ಒಂದು ಹಾಡು ಹೇಳ್ಬಿಟ್ರಿ. ಹಾಗೆ ಒಳ್ಳೆ ಕಲಾವಿದರು ಆಗಿದ್ದೀರಾ ನೀವು, ಹಾಡೆಲ್ಲ ಚೆನ್ನಾಗಿ ಹೇಳ್ತೀರಾ, ನಿಮ್ಮ ಮನೆಯವರು ದೊಡ್ಡ ಕಲಾವಿದರು. ನಮಗೋಸ್ಕರ ಈಗೊಂದು ಹಾಡು ಹೇಳ್ತೀರಾ? ಅಂದ್ರೆ ನಮ್ಮ 12ನೇ ಶತಮಾನದಾಗ ಗುಡ್ಡಾಪುರದ ಶರಣೆ ದಾನಮ್ಮ ಅಂತ ಆಗ್ಯಾರಿ. ಅವರು ಎಲ್ಲರಿಗೆ ಲಿಂಗ ದೀಕ್ಷೆ ಹೆಂಗೆ ಕೊಟ್ಟರು, ಶಿವ ಧರ್ಮದ ಎಲ್ಲ ಪ್ರಚಾರ ಮಾಡಿದ್ರಿ. ಅದು ಮತ್ತು ಪವಾಡಗಳು ಭಾಳ ಆಗ್ಯಾರ. ಅವ್ರದ್ದು ದಾನಮ್ಮಂದ ಪೂಜೆ ಅಂದ್ರೆ ಹೆಂಗೆ ರೀ, ಒಟ್ಟು ಓ ನಮಃ ಶಿವಾಯ ಮಂತ್ರ ಅಂದರೆ ನಮ್ದು ಎಲ್ಲ ಪರಿಹಾರ ಕಷ್ಟ ಪರಿಹಾರ. ನನಗಂತೂ ಸಾಕಷ್ಟು ಪವಾಡ ಆಗ್ಯಾವ್ರಿ. ಓ ನಮಃ ಶಿವಾಯ 3 ದಿನ ಅನ್ಕೋತ ಕೂತ್ರೆ ನಮ್ಗೆ ಏನು ಆಗ್ಬೇಕಾದ ಕೆಲಸ. ನಮ್ಮ ಮನೆಯವ್ರು ಪ್ರಿನ್ಸಿಪಾಲ್ ನೌಕರಿ ಸಿಗಬೇಕಾದ್ರೆ ರೀ 3 ದಿನ ಓ ನಮಃ ಶಿವಾಯ ಅವಳ ಭಕ್ತಿಯಿಂದ ಅಂದಿದ್ದಕ್ಕೆ ಆಗೇ ನೌಕರಿ ಹತ್ತಿರಿ, ಒಂದು ಪೈಸೆ ದುಡ್ಡಿಲ್ಲ ರೀ. ಅದ್ರ ಮೇಲಿಂದ ಒಂದು ಹಾಡ್ತೀನಿ ತೋರಿ. ಬೆಳಗಿರೆ ಬೆಳಗಿರೆ ಮಂಗಳಾರತಿಯ ಜಗದಮ್ಮ ದಾನಮ್ಮ ಶರಣಮ್ಮನ ಕೀರ್ತಿಯ, ಜಗದಮ್ಮ ದಾನಮ್ಮ ಶರಣಮ್ಮನ ಕೀರ್ತಿಯ. ಶಿವಧರ್ಮ ರಕ್ಷಣೆಗೆ ಧರೆಗಿಳಿದು ಬಂದವಳು, ಕಾಯಕದ ಬಲದಿಂದ ಕಾಲವನು ಗೆದ್ದವಳು, ಬಸವಾದಿ ಗರಡಿಯಲ್ಲಿ ಅನುಭಾವ ಕದ್ದವಳು, ದೊರೆ ಕೃಷ್ಣರಾಜರಿಗೆ ಶಿವಲಿಂಗ ಕೊಟ್ಟವಳು. ಬೆಳಗಿರೆ ಬೆಳಗಿರೆ ಮಂಗಳಾರತಿಯ ಜಗದಮ್ಮ ದಾನಮ್ಮ ಶರಣಮ್ಮನ ಕೀರ್ತಿಯ, ಜಗದಮ್ಮ ದಾನಮ್ಮ ಶರಣಮ್ಮನ ಕೀರ್ತಿಯ. ಲಕ್ಷ ಜಂಗಮ ಗಣದ ಹಸಿವ ಹಿಂಗಿಸಿದವಳು, ಲಿಂಗಾಂಗ ಸಮರಸದಿ ಸಂದೇಶ ಮೆರೆದವಳು, ಸಂಗ ಬಸವನ ಕರುಣೆ ಅನುಭಾವದಿ ಕದ್ದವಳು, ದೊರೆ ಕೃಷ್ಣರಾಜರಿಗೆ ಶಿವಲಿಂಗ ಕೊಟ್ಟವಳು. ಬೆಳಗಿರೆ ಬೆಳಗಿರೆ ಮಂಗಳಾರತಿಯ ಜಗದಮ್ಮ ದಾನಮ್ಮ ಶರಣಮ್ಮನ ಕೀರ್ತಿಯ. ಅನುಭಾವ ಮಂಟಪದಿ ಅಲ್ಲಮನ ಕಂಡವಳು, ಸಕಲ ಶರಣರ ಗಣದಿ ಸದ್ಭಾವನುಂಡವಳು, ಗುಡ್ಡಾಪುರದಲ್ಲಿ ನೆಲೆಸಿ ಗುಡ್ಡಮ್ಮೆಯಾದವಳು, ಸಕಲ ಭಕ್ತರ ಸುಖಕ್ಕೆ ಸ್ವರ್ಗವನು ತಂದವಳು. ಬೆಳಗಿರೆ ಬೆಳಗಿರೆ ಮಂಗಳಾರತಿಯ ಜಗದಮ್ಮ ದಾನಮ್ಮ ಶರಣಮ್ಮನ ಕೀರ್ತಿಯ. ಈ ರೀತಿ ದಾನಮ್ಮಂದು ಪವಾಡ ಬಾಳಗ್ಯಾರಿ. ಬಸವಣ್ಣನ ವಚನಗಳನ್ನು ತಲೆ ಮೇಲೆ ಹೊತ್ತುಕೊಂಡು ವಚನ ಸಂರಕ್ಷಣೆ ಮಾಡ್ಯಾಳ್ರಿ. ಬಿಜಾಪುರ ಸೈಡ್ ದಾನಮ್ಮನ ದರ್ಶನ ಎಲ್ಲ ರೀ, ಒಂದು ನೀರು ಕುಡಿಯಂಗಿಲ್ರಿ, ಎಷ್ಟೇ ದೂರ ಇದ್ರು ನಡ್ಕೋತ ಹೋಗಿ ಇನ್ನು ಸೇವಾ ಮಾಡ್ತಾರಿ. 3 ಪೂಜಾರಿ ದಾನಮ್ಮದ. ಎಣ್ಣೆ ಕಾತಿನ ಕೂಡ ಅದೇ ಹೆಸರು ಇಟ್ಬಿಟ್ಟಿದ್ದಾರೆ. ನೀವು ಕೂಡ ಆ ವಚನಗಳನ್ನ ಹೇಳ್ಕೊಂಡು ಬೇರೆಯವರಿಗೂ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ. ಬಹಳ ಸೊಗಸಾಗಿ ಹೇಳಿದ್ರಿ ಹಾಡು, ತುಂಬಾ ಚೆನ್ನಾಗಿದೆ. ನಮ್ಮ ಮನೆಯವರು ದಾನಮ್ಮನ ಮೇಲೆ 5-6 ಕ್ಯಾಸೆಟ್ ಹಾಡ್ಯಾರ್ರಿ. ಎಣ್ಣೆ ಕಾತ ನೋಡ್ತೀನ್ರಿ. ಬೇಕಾದ್ರೆ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಡಿ, ಅವಾಗ ಹಾಡು ಹಾಕ್ತೀರಾ. ಎಣ್ಣೆ ಕಾದಿದ್ಯಾ? ಹೌದು. ದಾನಮ್ಮಂದು ಪವಾಡ ಎಷ್ಟು ಹೇಳಿದ್ರು ಕಡಿಮೆ ರೀ. ಮತ್ರಿ ನಮ್ಮೂರಾಗ ದಾನಮ್ಮನ ಸಮೀಪ ಬಿಜ್ಜಿರ್ಗೆ ಅಂತ ಗ್ರಾಮದಾಗೆ ನಮ್ಮ ಸಿದ್ದೇಶ್ವರಪ್ಪ ಅವ್ರದ್ದು ಜನನ ಆದದ್ರಿ. ಮತ್ತ ಬಸವಣ್ಣ ಹುಟ್ಟಿದ್ದು ನಮ್ಮ ಊರಾಗ ರೀ. ಭಾಳ 12 ಊರ ರೀ ನಮ್ದು. ಮತ್ತ ಅಧ್ಯಾತ್ಮದ ಬೆಳೆಯನ್ನು ಸಿದ್ದೇಶ್ವರಪ್ಪ ಅವ್ರು ಭಾಳ ನಮಗೆಲ್ಲ ತಿಳಿಸ್ಕೊಟ್ಟಾರಿ. ಅವರು ಪುಣ್ಯನೇ ನೋಡ್ರಿ. ನಾವು ಈಗ ಇಲ್ಲಿ ಬಸವಾಟಿಗೆ ಬರ್ಬೇಕಾದ್ರು ರೀ ಅಷ್ಟೊಂದು ನಮ್ಗೆ ಧೈರ್ಯ ಎಲ್ಲ ಹೇಳ್ಯಾರ. ಸಣ್ಣ ಮಾಡ್ತೀನಿ ಸ್ವಲ್ಪ ಸಣ್ಣ ಇಟ್ರೆ ಚೆನ್ನಾಗಿ ಬೇಯ್ತದ್ರಿ. ಹೌದು ಹೌದು, ಯಾವಾಗಲೂ ಎಣ್ಣೆಯಲ್ಲಿ ಕರಿಯೋದನ್ನ ಸಣ್ಣ ಉರಿಯಲ್ಲೇ ಕರೆದ್ರೆ ಚೆನ್ನಾಗಿ ಬೇಯುತ್ತೆ. ಇಲ್ಲದೇ ಇದ್ರೆ ಮೇಲೆಲ್ಲ ಕೆಂಪಾಗತ್ತೆ, ಒಳಗೆ ಹಸಿನೇ ಉಳ್ಕೊಬಿಡುತ್ತೆ. ಸಣ್ಣ ಉರಿಯಲ್ಲೇ ಇದೆ.
ಸೊ ಬಸವಣ್ಣನವರ ವಚನ ಎಲ್ಲದು ಹೇಳ್ಕೊತಾ ಇರ್ತೀರಾ ಅದೆಲ್ಲ? ಹಾನ್ರಿ, ನಮ್ಮ ಮನ್ಯಾಗ ಬಸವಣ್ಣನ ವಚನ ರೀ, ಜಾನಪದ ಗೀತೆ ರೀ, ಮತ್ತೆ ಎಲ್ಲಾರಿ ನಿಮ್ದೊಂದು ದೊಡ್ಡ ಪ್ರೈಸ್, ನೋಬೆಲ್ ಪ್ರೈಸ್ ಸಿಕ್ತಂದ್ರೆ ನಿಮಗ ಅದ್ರ ಮೇಲೆ ಸನ್ಮಾನ ಹಾಡ ಹಾಡ್ತೀವ್ರಿ ನಾವು. ಅದೇ ನೀವ್ ಹೇಳಿದ್ರಲ್ಲ, ಯಾವ ಸಂದರ್ಭಕ್ಕೆ ಬಸವ ಟಿವಿ ಇಂದೆಲ್ಲ ನಾಳೆ ನೋಬೆಲ್ ಪ್ರೈಸ್ ಸಿಗ್ತದ್ರಿ, ಅವಾಗ ಬಂದು ನಮ್ಗೆ ಬಸವಣ್ಣ ಹಾಡಕ್ ಹಚ್ತಾನ, ನನಗೆ 100% ವಿಶ್ವಾಸ ಐತ್ರಿ. ನೀವು ಇಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು, ಪ್ರಶಸ್ತಿ ಸಿಕ್ಕದಾಗೆ ಮತ್ರಿ ನಮ್ಮ ಜೀವನ ಉದ್ಧಾರ ಮಾಡ್ಯದ್ರಿ ಬಸವ ಟಿವಿ ರೀ. ಚಂತಾನೆ ನಮ್ಗೆ ಎಷ್ಟು ಆನಂದ ಸಿಗ್ತೈತ್ರಿ, ಎಲ್ಲಿ ಹೋಗಂಗ ಅನ್ಸಂಗಿಲ್ರಿ. ನಮ್ಮ ತವ್ರ ಮನೆಯವರು ಬಾ ಬಾ ಅಂತ ಕರಿತಾರ ಕರೆ, ಬಸವ ಟಿವಿ ಬಿಟ್ಟು ಬರು ಅಂದ್ರೆ ನಮ್ಗೆ ಆಗಂಗಿಲ್ರಿ. ತವ್ರ ಮನೇನು ನೀವು ಹೋಗೋದಿಲ್ಲ ಚಂತಾನ ಮನ್ಯಾಗ ಒಂದು ಏನೋ ಹಬ್ರಿ, ನಿಮ್ಮ ಬಸವ ಟಿವಿಯಿಂದ ವಚನ ಕಲ್ತೀನ್ರಿ, ಪ್ರವಚನ ಕೇಳ್ತೀನ್ರಿ, ಯಾವ ಹೊಸ ದಾಟಿದ್ದಂದ್ರ ಅವನ್ನ ನಾವು ಎಲ್ಲ ಕಲಿತೀವ್ರಿ. ನಮ್ಮ ಮನೆಯವ್ರಿಗೆ ಹೇಳ್ತೀನಿ. ನಮಗೆ ತುಂಬಾ ಸಂತೋಷ, ನೀವು ಇಷ್ಟೆಲ್ಲ ಒಂದು ಹೆಮ್ಮೆಯಿಂದ ಪ್ರೋತ್ಸಾಹ ಕೊಡ್ತಾ ಒಂದು ಹೇಳ್ತಾ ಇದ್ದೀರಲ್ಲ. ಈಗ ಎಷ್ಟೋ ಜನ ಗೊತ್ತಿಲ್ಲದವರೆಗೂ ನೀವು ತಲುಪಿಸ್ತಾ ಇದ್ದೀರಾ ಬಸವ ಟಿವಿ ಬಗ್ಗೆ, ನಾವ್ ಏನೇನ್ ಕಾರ್ಯಕ್ರಮ ಅದನ್ನು ನೀವೆಲ್ಲರಿಗೂ ಹೇಳ್ತಾ ಚೆನ್ನಾಗ್ರಿ. ಖಾನಾವಳಿ ಪ್ರೋಗ್ರಾಮ್ ಅಂತೂ ನಾವು ಊಟ ಮಾಡ್ಕೊತ ನೋಡ್ತಿರ್ತೇವ್ರಿ, ನೀವು ಎಷ್ಟ್ ಚೆನ್ನಾಗಿ ಸವಿತಿರ್ತಾರಲ್ಲ, ಅದನ್ನ ನಮ್ಗೆ ಬಹಳ ಹೊಟ್ಟಿ ತುಂಬ್ದಂಗ ಆಗ್ತೈತಿ ನೋಡ್ರಿ. ಓಕೆ, ತುಂಬಾ ಧನ್ಯವಾದಗಳು. ಬಹಳ ಇದು ಖುಷಿ ನೀವು ಬಂದ್ರೆ ಸತ್ಯಶ್ರೀ ಬಂದ್ರೆ ಓತು ಆತ್ರಿ. ಸರಿ ಸರಿ ಬಂದೈತಿ. ಸರಿ. ಆಫ್ ಮಾಡಿದ್ರಾ? ನಾವು ಕೊಡುವ ಅನ್ನ ಹೋಗಿ ಲಿಂಗ ಗುಣ ಆಗ್ಬೇಕಾದ್ರಿ, ಈ ಪ್ರಸಾದವನ್ನ ನಾವು ನೋಡಿ ಸಂತೋಷ ಪಡ್ಬೇಕ್ರಿ. ಅದರ ಆಕಾರ ನೋಡಿ ಸಂತೋಷ ಪಡ್ಬೇಕು, ಅದರ ಪರಿಮಳ ಸ್ವಾದ ನೋಡಿ ಅನುಭವಿಸಿ ಸಂತೋಷ ಪಡ್ಬೇಕು. ಅಂದಾಗ ಅನ್ನ ಹೋಗಿ ಪ್ರಸಾದ ಆಗ್ತೈತ್ರಿ. ಗರಿ ಗರಿಯಾದ ದಿಢೀರ್ ಕೂಡಬೇಳೆ, ಇದು ಚಿಕ್ಕ ಮಕ್ಕಳಿಗೆ ಬಹಳ ಸಂತೋಷ ರೀ. ಅವು ಶಾರ್ಟ್ ಬೇಕಿಗಂತ ಇವ ಒಯ್ತಾರ್ರಿ ನಮ್ಮ ಮಕ್ಕಳ್ರಿ. ಸ್ವಲ್ಪ ವಿಭೂತಿ ಕೊಡ್ರಿ. ಬಸವ ಅನ್ನೋತ ವಿಭೂತಿ ಹಚ್ಚಿದ್ರಿ, ಅನ್ನ ಹೋಗಿ ಪ್ರಸಾದ ಆಗ್ತೈತ್ರಿ. ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ದೇವಿ ಸ್ವಾದವನ್ನು ನೋಡ್ರಿ. ಓಕೆ, ಖಂಡಿತವಾಗ್ಲೂ ಸ್ವಾದ ಆಲ್ರೆಡಿ ಮೂಗಿಗೆ ಬರ್ತಾ ಇದೆ. ಯಾಕಂದರೆ ಎಣ್ಣೆಯಲ್ಲಿ ಕರಿವಾಗ್ಲೇ ಚೆನ್ನಾಗಿ ಒಳ್ಳೆ ಪರಿಮಳ ಇತ್ತು. ನೀವು ಹೇಳ್ದಂಗೆ ಬಿಸಿ ಬಿಸಿ ಆಗಿದೆ. ಟೇಸ್ಟ್ ನೋಡ್ತೀನಿ. ಗರಿ ಗರಿನೂ ಇದೆ, ಮುರಿದ ತಕ್ಷಣ ಏನದು ಮುರಿದೋಯ್ತು ಅಂದರೆ ಆ ಥರ ಕ್ರಿಸ್ಪಿನೆಸ್ ಅಂತಾರಲ್ಲ ಅದು ಆಗಿದೆ. ಭಾಳ ಚಲೋ ಮಾಡಿದ್ದೀರಿ. ಉಪ್ಪು ಖಾರ ಎಲ್ಲ ಹದವಾಗಿದೆ, ಮತ್ತೆ ಗರಿ ಗರಿ ಇದೆ, ನೋಡಕ್ಕೂ ಚೆನ್ನಾಗಿದೆ. ಮಕ್ಕಳಿಗೆ ನನಗೂ ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿದೆ. ನಾವು ನೋಡಿದ ಕೋಡ್ಬಳೆ ಎಲ್ಲ ಬರೇ ಬಳೆ ತರ ಮಾಡ್ಬಿಡ್ತಾರಲ್ವಾ, ಅದಕ್ಕಿಂತ ಇದು ವಿಭಿನ್ನವಾಗಿದೆ. ಬಸವಣ್ಣ ಕೋಡ್ಬೇಳೆ ಹಿಂಗೆ ಹಾಕ್ಬಿಡ್ತಾರೆ, ಎತ್ತಿನ ಬಸವಣ್ಣ ಮನೆಯವರೇ ಮಾಡ್ತಾರ್ರಿ, ಹಿಂಗೆ ಮಾಡಿ ಹಿಂಗೆ ಹಾಕ್ಬಿಡ್ತಾರ್ರಿ. ಚೆನ್ನಾಗಿದೆ. ಖಂಡಿತವಾಗ್ಲೂ ಅಮ್ಮಂದ್ರು ಮಕ್ಕಳಿಗೆ ಎಂಥದ್ದು ಮಾಡಿಕೊಡ್ಬೇಕು, ಇಷ್ಟಪಟ್ಟು ಮನೆಯದೇ ತಿಂಡಿ ಬೇಕು ಅಂತ ಹೇಳ್ತಾರೆ. ಹೌದು, ತುಂಬಾ ಚೆನ್ನಾಗಿದೆ. ಇವತ್ತು ಖಾನಾವಳಿಗೆ ಬಂದು ಒಂದು ದಿಢೀರ್ ಕೋಡ್ಬಳಿ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವವಾಹಿನಿ ಕಡೆಯಿಂದ ನಿಮಗೊಂದು ಕೀರು ಕಾಣಿಕೆ. ತಮಗೆ ಧನ್ಯವಾದಗಳು ಶರಣು. ವೀಕ್ಷಕರೇ, ದಿಢೀರ್ ಕೋಡ್ಬಳೆಯನ್ನ ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ದಿಢೀರ್ ಕೋಡುಬಳೆ ಮಾಡಲು ಬೇಕಾಗುವ ಪದಾರ್ಥಗಳು: ಕಡ್ಲೆ ಹಿಟ್ಟು 2 ಚಮಚ, ಗೋಧಿ ಹಿಟ್ಟು ಅರ್ಧ ಬೌಲ್, ಅಕ್ಕಿ ಹಿಟ್ಟು ಅರ್ಧ ಬೌಲ್, ಜೋಳದ ಹಿಟ್ಟು ಅರ್ಧ ಬೌಲ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಹಸಿ ಮೆಣಸಿನಕಾಯಿ 3ರಿಂದ 4, ಬಿಳಿ ಎಳ್ಳು 1½ ಚಮಚ, ಕಾಳುಮೆಣಸು ಅರ್ಧ ಚಮಚ, ಜೀರಿಗೆ 1 ಚಮಚ, ಓಂಕಾಳು 1 ಚಮಚ, ಅರಿಶಿನ ಸ್ವಲ್ಪ, ಉಪ್ಪು ರುಚಿಗೆ. ದಿಢೀರ್ ಕೋಡುಬಳೆ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಕಾಳುಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ನೀರು ಎಲ್ಲವನ್ನೂ ಹಾಕಿ ಮಿಕ್ಸಿ ಮಾಡಿಕೊಳ್ಳಿ. ನಂತರ ಒಂದು ಬೌಲ್ಗೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಉದ್ದಿನ ಹಿಟ್ಟು, ಕಡಲೆ ಹಿಟ್ಟು, ಓಂಕಾಳು, ಜೀರಿಗೆ, ಸ್ವಲ್ಪ ಎಳ್ಳು, ಅರಿಶಿನ, ಉಪ್ಪು, ರುಬ್ಬಿಕೊಂಡ ಮಿಶ್ರಣ, ನೀರು ಎಲ್ಲವನ್ನೂ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಕೋಡುಬಳೆ ಆಕಾರಕ್ಕೆ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದರೆ ಗರಿಗರಿಯಾದ ದಿಢೀರ್ ಕೋಡುಬಳೆ ಸವಿಯಲು ಸಿದ್ಧ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ದಿಢೀರ್ ಕೋಡ್ಬಳೆಯನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.